ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಮೊದಲ ಬೇಡಿಕೆ. ಒಂದು ವೇಳೆ ನೀವೇನಾದರೂ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ನಾವು ಇವತ್ತು ಅರೆಬೆತ್ತಲೆಯನ್ನು ಪ್ರದರ್ಶನವನ್ನು ಮಾಡಿದ್ವಿ. ಇದೇ ಅರೆಬೆತ್ತಲೆಯಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕೂಡ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ರಾಜ್ಯಾದ್ಯಂತ ಮುಂದುವರಿಸಲಿದ್ದೀವಿ. ದಯಮಾಡಿ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇರೋದೇನು ಅಂತಂದರೆ, ಸರ್ ಈಗ ನೀವು ಯಾವಾಗ ಮಾಡ್ತೀರಾ ಅಂದರೆ ನಾವು ಈಗ ಸ್ವಲ್ಪ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ರಾಜ್ಯದ ನಾಯಕರುಗಳು ದಯಮಾಡಿ ಇದನ್ನು ಗಮನಿಸಬೇಕು. ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಒಬ್ಬರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದವರು ಸೇರಿ ಈ ಒಂದು ಅರೆಬೆತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಮಾಡಲಿಲ್ಲ ಅನ್ನೋದಾದರೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಅರೆಬೆತ್ತಲೆಯಲ್ಲೇ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಇದ್ದೀವಿ ಸರ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ನಿಲುವು ದಲಿತರ ನಿಲುವು ಒಂದೇ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ. ದಲಿತರು ಸಾಕಷ್ಟು ಜನ ಇದ್ದಾರೆ, ಆದರೆ ನಮ್ಮ ನಿಲುವೇನಪ್ಪ ಅಂದರೆ ಮೊದಲ ಆದ್ಯತೆ ತುಮಕೂರು ಜಿಲ್ಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕೊಡಿ ಅನ್ನೋಂಥದ್ದು ನಮ್ಮ ನಿಲುವಾಗಿದೆ ಸರ್. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಯಾಕೆ ಅಂದರೆ ಅವ್ರ ಹಿಂದೆಯಿಂದಲೂ ಕೂಡ ದಶಕಗಳಿಂದಲೂ ಕೂಡ ದಲಿತರು ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ. ಅತಿ ಹೆಚ್ಚಿನ ಅವ್ರು ಇವತ್ತವರೆಗೂ ಕೂಡ ಒಂದೇ ಒಂದು ಸ್ಥಾನಮಾನ ಆಗಲಿ ಮುಖ್ಯಮಂತ್ರಿ ಸ್ಥಾನಮಾನ ಅವ್ರು ಯಾವತ್ತೂ ಕೊಟ್ಟಿಲ್ಲ. ಹಾಗಾಗಿ ಈ ಸರಿ ಅವಕಾಶ ಬಂದಿದೆ. ಈ ಅವಕಾಶದಲ್ಲಿ ಯಾವುದೇ ಕಾರಣಕ್ಕೂ ನಾನು ಡಾಕ್ಟರ್ ಜಿ ಪರಮೇಶ್ವರು ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟುವಂಥ ವಿಚಾರದಲ್ಲಿ ಸಾಕಷ್ಟು ನೋಡ್ಕೊಂಡು ನಿಂತಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಿದೆ. ಈ ಮೂಲಕ ಅವ್ರಿಗೆ ಮುಖ್ಯಮಂತ್ರಿ ಮಾಡೋ ಮೂಲಕ ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಮೂಲಕ ನಾವೆಲ್ಲರೂ ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಈ ಸಲ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿ ಮಾಡಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಸ್ವತಂತ್ರ ಬಂದು ಇಲ್ಲಿವರೆಗೂ ದಲಿತರು ಬರೀ ಮತದಾನ ಮಾಡ್ಕೊಂಡೆ ಬಂದಿದ್ದೀವಿ, ಓಟ್ ಹಾಕೊಂಡೆ ಬಂದಿದ್ದೀವಿ. ಆದರೆ ನಮ್ಗೆ ಇಲ್ಲಿವರೆಗೂ ಮುಖ್ಯಮಂತ್ರಿ ಸ್ಥಾನ ದಲಿತರು ಕೊಟ್ಟಿಲ್ಲ. ಮತ್ತು ಪರಮೇಶ್ವರ್ ಅವ್ರನ್ನ ದಲಿತರ ಕೆಟಗರಿಗಿಂತ ಜನರಲ್ ಕೆಟಗರಿಗೆ ಮಾಡಬೇಕು. ಪರಮೇಶ್ವರು ಎಲ್ಲ ಸಮುದಾಯಕ್ಕೂ ನಾಯಕರೇ. 2 ಸಲ ಸತತವಾಗಿ 8 ವರ್ಷ KPCC ಅಧ್ಯಕ್ಷರಾಗಿದ್ದಾರೆ. ಈಗ ಗೃಹ ಸಚಿವರಾಗಿದ್ದಾರೆ, ರೇಷ್ಮೆ ಖಾತೆ ಸಚಿವರಾಗಿದ್ದರು, ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ತುಮಕೂರು ಜಿಲ್ಲೆನ ಅಭಿವೃದ್ಧಿ ಪಡಿಸಿದ್ದಾರೆ. ಈ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ತುಮಕೂರು ಜಿಲ್ಲೆಗೆ ಆದ್ಯತೆ ನೀಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಹೈಕಮಾಂಡ್ ಅವ್ರಿಗೂ ಹೇಳ್ತಾ ಇದ್ದೀವಿ, ಇದು ಕೊನೆಯ ಎಚ್ಚರಿಕೆ. ನಾಳೆ ನಡೆಯುವಂಥ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಕಾರಣಕ್ಕೋಸ್ಕರ ಮುಂದೆ ಇದೇನಾದ್ರು ಬದಲಾವಣೆ ಆಗಿಲ್ಲ ಅಂತಂದರೆ ಹೈಕಮಾಂಡ್ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅಂತ ನಾವು ಎಚ್ಚರಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಆಗಲೇಬೇಕು. ಫೋಕಸ್ ಮಾಡಬೇಕು. ಪರಮೇಶ್ವರ್ಗೆ